ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಓವನ್ ಉಪಯೋಗಿಸ್ತಿರಾನೆ ಬರೀ ಕುಕ್ಕರಲ್ಲೇ ಹನಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆ, ಅರ್ಧ ಕಪ್ ಆಗುವಷ್ಟು ಹಾಲು ಮತ್ತು ಅರ್ಧ ಕಪ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲು, ಯಾವುದಾದ್ರೂ ವೆಜಿಟೇಬಲ್ ಆಯಿಲ್ ಇಲ್ಲ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬರೋಣ. ಫಸ್ಟು ತುಂಬ ಕ್ರೀಮಿ ಕನ್ಸಿಸ್ಟೆನ್ಸಿ ಇರಬೇಕು, ಅಲ್ಲಿವರೆಗೂ ಬ್ಲೆಂಡ್ ಮಾಡ್ಕೊಂಬನ್ನಿ. ಈ ಬ್ಲೆಂಡ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ ನಾನು. ಅದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ. ಇದನ್ನೆಲ್ಲ ಜರಡಿ ಇಟ್ಕೊಳ್ಳೋಣ. ಗಂಟಾಗಬಾರ್ದು ಅಂತ ಜರಡಿ ಇಟ್ಕೊಳ್ಳೋದು, ಇಲ್ಲ ಕೇಕಲ್ಲಿ ಅಲ್ಲಲ್ಲೇ ಲಂಪ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಈ ರೀತಿ ಜರಡಿ ಇಟ್ಕೊಂಡಿದ್ದಾದಮೇಲೆ ಅದನ್ನ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಫಾಸ್ಟಾಗೂ ಮಿಕ್ಸ್ ಮಾಡಬಾರ್ದು, ಆಗ ಮೈದಾ ನಾದಂಗೆ ಆಗೋಗುತ್ತೆ. ಸ್ವಲ್ಪ ಕೇಕ್ ಸಾಫ್ಟಾಗಿ ಬರಲ್ಲ, ಒಂಥರ ರಬ್ಬರ್ ಥರ ಬಂದ್ಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ಈ ಟೈಮಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಇಲ್ಲ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಬೋದು. ನೀವು ಮುಂಚೆ ಅರ್ಧ ಕಪ್ ಹಾಕ್ಕೊಂಡಿದ್ರಲ್ಲ, ಅದೇ ರೀತಿ ಈಗ 1/4 ಕಪ್ ಆಗೋಷ್ಟು ಹಾಲಾದರೂ ಹಾಕ್ಕೋಬೋದು. ನೀವು ಈ ಕನ್ಸಿಸ್ಟೆನ್ಸಿಗೆ ತರಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದನ್ನೆಲ್ಲ ಒಂದು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರೌಂಡ್ ಕೇಕ್ ಟಿನ್ಗೆ ಆಯಿಲೆಲ್ಲ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಹಾಕಿ ಅದನ್ನೆಲ್ಲ ಹಾಕಿ ಈ ರೀತಿ ಒಂದ್ಸತಿ ಟ್ಯಾಪ್ ಮಾಡ್ಕೊಳ್ಳೋಣ. ಇವತ್ತು ಹನಿ ಕೇಕ್ನ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರಲ್ಲಿ ಮೊದಲು 1 ಕಪ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದನ್ನ 10 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೋಬೇಕು. 10 ಮಿನಿಟ್ಸ್ ಆದಮೇಲೆ ಅದರೊಳಗಡೆ ಕೇಕ್ ಟಿನ್ ಇಡೋಣ. ಅದಕ್ಕೆ ಈಗ ಕ್ಯಾಪ್ ಕ್ಲೋಸ್ ಮಾಡೋಣ. ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಗ್ಯಾಸ್ಕೆಟ್ ಆಗಲಿ ವಿಷಲ್ ಆಗಲಿ ಇಡಬಾರ್ದು. ಓವನಲ್ಲಿ ಇಟ್ಕೊಳ್ತೀರಾ ಅಂದರೆ 170 ಡಿಗ್ರಿ ಸೆಲ್ಸಿಯಸಲ್ಲಿ 25 ಮಿನಿಟ್ಸ್ ಬೇಕ್ ಮಾಡಬೇಕು. ಕುಕ್ಕರಲ್ಲೂ ಇಟ್ಟು ಈಗ 25 ಮಿನಿಟ್ಸ್ ಆಗಿದೆ ನೋಡಿ, ನೀಟಾಗಿ ಬೇಕಾಗಿದೆ. ಒಂದು ಟೂತ್ ಪಿಕ್ನ ಈಗ ಪ್ರೀಕ್ ಮಾಡಿಬಿಟ್ಟು ನೋಡಿದ್ರೆ ಏನೂ ಅಂಟ್ಕೋಬಾರ್ದು. ಈಗ ಕರೆಕ್ಟಾಗಿ ಆಗಿದೆ ಅಂತ ಕೇಕ್ ಕನ್ಸಿಸ್ಟೆನ್ಸಿ. ಈಗ ಈ ಕೇಕ್ನ ಡಿಮೋಲ್ಡ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಹನಿ ಸಿರಪ್ಪು ಮತ್ತು ಅದ್ರ ಮೇಲೆ ಹಾಕೋಕ್ಕೆ ಜಾಮ್ದು ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಪ್ಲೇನ್ ಕೇಕು, ತುಂಬ ಸ್ಪಾಂಜಿಯಾಗಿದೆ. ಈ ಬಟರ್ ಪೇಪರ್ ಎಲ್ಲ ತೆಗೆದಿಟ್ಟಿರೋಣ. ಮತ್ತು ಮೇಲ್ಗಡೆ ಸ್ವಲ್ಪ ಈಗ ಉಬ್ಬಿರುತ್ತಲ್ವ, ಆ ಪೋರ್ಷನ್ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಆ ಪೋರ್ಷನ್ನ ಮಾತ್ರ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ. ಈಗ ಇದಕ್ಕೊಂದು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 2 ಸ್ಪೂನ್ ಆಗುವಷ್ಟು ಶುಗರ್ ಹಾಕಿದ್ದೀನಿ. ಒಂದು 3ರಿಂದ 4 ಟೀ ಸ್ಪೂನ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಾದಮೇಲೆ ಇದನ್ನೆಲ್ಲ ಒಂದು ಕಪ್ಪಿಗೆ ಶಿಫ್ಟ್ ಮಾಡಿಕೊಂಡು ಅದೇ ಪ್ಯಾನ್ಗೆ 1 ಟೀ ಸ್ಪೂನ್ ಆಗುವಷ್ಟು ಜಾಮ್ ಹಾಕ್ಕೋತಾ ಇದ್ದೀನಿ. ಅದಕ್ಕೇನೆ 1 ಟೀ ಸ್ಪೂನ್ ಆಗುವಷ್ಟು ಹನಿನೂ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಆಗಬೇಕು. ತುಂಬ ಗಟ್ಟಿ ಇದೆ ಅನಿಸಿದ್ರೆ 1-2 ಸ್ಪೂನ್ ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಬೋದು. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಕೇಕ್ನ ಈಗ ಒಂದ್ಸತಿ ಟೂತ್ ಪಿಕ್ಕಿಂದ ಈ ರೀತಿ ಪೋಕ್ ಮಾಡ್ಕೊಂಬರೋಣ. ಯಾಕಂದರೆ ನಾವು ಹಾಕೋ ಶುಗರ್ ಸಿರಪ್ ಎಲ್ಲ ಒಳಗಡೆ ಸ್ವಲ್ಪ ಡೀಪಾಗಿ ಇಳಿಲಿ ಅಂತ, ಆವಾಗ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಕೇಕು. ಆ ಶುಗರ್ ಸಿರಪ್ ಎಲ್ಲ ಹಾಕಿದಾದ್ಮೇಲೆ ಮತ್ತೆ ಅದ್ರ ಮೇಲೆ ಜಾಮ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸಿರಪ್ಪು, ಅದು ಹಾಕಬೇಕು. ಅದ್ರ ಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ, ಆಗ ಪರ್ಫೆಕ್ಟ್ ಹನಿ ಕೇಕ್ ಥರ ಕಾಣಿಸುತ್ತೆ. ನೋಡಿ ಇವಾಗ ಸಾಫ್ಟ್ ಫ್ಲಫಿಯಾಗಿರೋ ಹನಿ ಕೇಕ್ ರೆಡಿಯಾಗಿದೆ, ತುಂಬ ಜ್ಯೂಸಿಯಾಗಿದೆ. ನೋಡಿ ನೀವು ಒಂದ್ಸತಿ ಈ ಕೇಕ್ನ ನಿಮ್ಮ ಮನೇಲಿ ಟ್ರೈ ಮಾಡಿ. ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ಈ ಕೇಕ್ ಮಾಡ್ಬೋದು. ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.